Hello friends, welcome back to my YouTube channel. So ಇವತ್ತಿನ ಈ ವಿಡಿಯೋ ಒಳಗೆ ನಾವು KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ದಂದು ರೀ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿದ್ದನ ಐತಿ KPSC ಈ ಸಲದ ಒಂದು ಕ್ವೆಶ್ಚನ್ ಪೇಪರ್ ಒಳಗ ಇಂಗ್ಲಿಷ್ ಇಂದ ಕನ್ನಡ ಮಾಧ್ಯಮಕ್ಕೆ ಟ್ರಾನ್ಸ್ಲೇಷನ್ ಮಾಡೋ ಟೈಮ್ ಒಳಗ ಬಹಳಷ್ಟು ಮಿಸ್ಟೇಕ್ಸ್ ಗಳಾಗಿದ್ದು, ಹಿಂಗಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಬಹಳನ ಅನಾನುಕೂಲತೆಗಳಾಗಿದ್ದು, ಜೊತೆಗೆ KPSC ಒಂದು ಸಡನ್ ಆಗಿ ಮಂಗಳವಾರನ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದನು ವಿದ್ಯಾರ್ಥಿಗಳಿಗೆ, ಅದರಿಂದನೂ ಬಹಳಷ್ಟು ಅನಾನುಕೂಲತೆಗಳ ಆಗಿದ್ದು, ಜೊತೆಗೆ ಈ ಒಂದು ಪರೀಕ್ಷೆನ 2,10,910 ಅಭ್ಯರ್ಥಿಗಳು ಬರೀಬೇಕಿತ್ತು. ಬಟ್ ಬರ್ದವ್ರು ಎಷ್ಟಂದ್ರೆ 1,31,885 ವಿದ್ಯಾರ್ಥಿಗಳ ಅಷ್ಟನ್ನ ಅಟೆಂಡ್ ಆಗ್ಯಾರು. ರಿಮೈನಿಂಗ್ 79,000 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆನ ಬರ್ದಿಲ್ಲ ಕಾರಣಾಂತರಗಳಿಂದ. ಸೊ ಹಿಂಗಾಗಿ ಕ್ವಶನ್ ಪೇಪರ್ ಬಹಳಷ್ಟು ಕ್ವಶನ್ ಪೇಪರ್ ಒಳಗೆ ಮಿಸ್ಟೇಕ್ಸ್ ಇರೋ ಕಾರಣ ರೀ ಎಕ್ಸಾಮ್ ನಡಿಬೇಕಂತ ಹೇಳಿ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ಸಂಘದ ವತಿಯಿಂದ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಿರ್ಬೋದು, ಬಹಳಷ್ಟು ವಿದ್ಯಾರ್ಥಿಗಳು ಜೊತೆಗೆ ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಸಪೋರ್ಟ್ ಮಾಡಿದವು. ಈ ಎಲ್ಲರ ಒಂದು ಎಫರ್ಟ್ಗೆ, ಎಲ್ಲರ ಒಂದು ಶ್ರಮಕ್ಕೆ ಇವತ್ತು ಕನ್ನಡಿಗರಿಗೆ ಜಯ ಸಿಕ್ಕೈತಿ. ಸಿಎಂ ಅವರು ಟ್ವೀಟ್ ಮೂಲಕ KPSCಗೆ ಆದೇಶವನ್ನ ಮಾಡಿದರು. ಏನಂದ್ರ ಈ ಒಂದು ಮೊನ್ನೆ ನಡೆದಂತ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನ 2 ತಿಂಗಳ ಒಳಗಾಗಿ ರೀಕಂಡಕ್ಟ್ ಮಾಡ್ರಿ, ರೀ ಎಕ್ಸಾಮ್ ನ ಮಾಡ್ರಿ ಅಂತ ಹೇಳಿ ಸಿಎಂ ಟ್ವೀಟ್ ಮೂಲಕ ಹೇಳ್ಯಾರು. ಕ್ವಶನ್ ಪೇಪರ್ ದೋಷಪೂರಿತವಾಗಿತ್ತು, ಇದ್ರೊಳಗೆ ಯಾರ್ಯಾರು ಅಧಿಕಾರಿಗಳು ಇನ್ವಾಲ್ವ್ ಇದ್ರಲ್ಲ ಅವ್ರ ಎಲ್ಲರಿಗೂ ಅಮಾನತು ಮಾಡ್ತೀವಿ ಅಂತ ಹೇಳೇನು ಒಂದು ಸಿಎಂ ಅವರು ಅವ್ರ ಒಂದು ಟ್ವೀಟ್ ಒಳಗ ಹೇಳ್ಯಾರು. ಸೊ ಈ ಒಂದು ಎಲ್ಲ 2,10,910 ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ರೀ ಎಕ್ಸಾಮ್ ನ ಬರೀಲಿಕ್ಕೆ ಮತ್ತೊಂದು ಅವಕಾಶ ಸಿಗ್ಲಿಕ್ಕತ್ತೈತಿ. ಬಟ್ ದ ಫ್ಯಾಕ್ಟ್ ಈಸ್ ಈ ಸಲ ನೆಕ್ಸ್ಟ್ KPSC ಡೆಫಿನೆಟ್ಲಿ ಅವರೊಂದು ಮಿಸ್ಟೇಕ್ ಗಳನ್ನ ತಿದ್ಕೋತದ, ಅದ್ರೊಳಗೆ ಡೌಟ್ ಇಲ್ಲ. ಬಟ್ ಸಮ್ವೇರ್ ಕ್ವಶನ್ ಪೇಪರ್ ಇನ್ನೂ ಡಿಫಿಕಲ್ಟ್ ಆಗೋ ಚಾನ್ಸಸ್ ಅನ್ನು ಇರಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ನೀವು ನೋಡಿರ್ಬೋದು FDA ಎಕ್ಸಾಮ್ ಅದು ಎಲ್ಲಾನು ಪೋಸ್ಟ್ಪೋನ್ ಆಗಿ ರೀ ಎಕ್ಸಾಮ್ ಆ ಟೈಮ್ದಾಗ ಮೊದಲೇನು ಎಕ್ಸಾಮ್ ಇತ್ತಲ್ಲ ಅದಕ್ಕಿಂತಲೂ ಜಾಸ್ತಿ ಒಂದು ಡಿಫಿಕಲ್ಟಿ ಲೆವೆಲ್ ಇತ್ತು. ಸೊ ಹಿಂಗಾಗಿ ಈ ಸಲ ಅದಕ್ಕಿಂತ ಹೆಚ್ಚು ಡಿಫಿಕಲ್ಟ್ ಆಗ್ಬೋದು ಅಥವಾ ಇವಿಗೆ ತೆಗ್ದಿದ್ದ ಲೆವೆಲ್ ಒಳಗೆ ಇರಬಹುದು. ಸೊ ನಿಮಗೇನು ಟೈಮ್ ಸಿಗ್ಲಿಕ್ಕತ್ತದ 2 months ಟೈಮ್ ಸಿಗತೈತಿ. ಆಲ್ಮೋಸ್ಟ್ ಇವಾಗ ಸೆಪ್ಟೆಂಬರ್ ಅಂತಂದ್ರ ನವೆಂಬರ್ ವರೆಗೂ ಎಕ್ಸಾಮ್ ಆಗೋ ಚಾನ್ಸಸ್ ಐತಿ. 2 ತಿಂಗಳ ಟೈಮ್ ಐತಿ. ಸೊ ಇವಾಗ ಏನೇನು ಓದೇರಿ ಅದ್ರದ್ದು ರಿವಿಷನ್ ಮಾಡ್ಕೊಳ್ರಿ. ಅಂಡ್ ಈಗ ಒಂದು ಕ್ವಶನ್ ಪೇಪರ್ ನಂತರ ನೀವು ಚೆಕ್ ಮಾಡೇರಿ. ಸೊ ಯಾವ ತರ ಡಿಫಿಕಲ್ಟಿ ಲೆವೆಲ್ ಇತ್ತು, ಯಾವ ತರ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಗಳೆಲ್ಲ ಬಂದಿದ್ದು. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದಾಗ ಯಾವ ತರ ಟ್ಯಾಕಲ್ ಮಾಡಬೇಕು ಅಂಡ್ ಲೆಂಗ್ದಿ ಕ್ವಶನ್ಸ್ ಗಳನ್ನೆಲ್ಲ ಆಲ್ರೆಡಿ ನೀವು ಪೇಪರ್ ಬರ್ದವರು ನೋಡಿರ್ತೀರಿ. ಅಂಡ್ ಪೇಪರ್ ಯಾರು ಈ ಸಲ ಅಟೆಂಡ್ ಮಾಡಿಲ್ಲಲ್ಲ ಆ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಅಂತೂ ನೋಡಿರ್ತೀರಿ. ಸೊ ಒಂದು ಐಡಿಯಾ ಅಂತೂ ಬಂದಿರ್ತದ KS ದ ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ತಗೊಂಡ್ರೆ ಯಾವ ತರ ತಗೋಬಹುದು, ಯಾವ ತರ ಡಿಫಿಕಲ್ಟಿ ಲೆವೆಲ್ ಇರಬಹುದು ಅಂಡ್ ಯಾವ ತರ ಒಂದು ಲೆಂಗ್ದಿ ಕ್ವಶನ್ಸ್ಗಳನ್ನ ಟ್ಯಾಕಲ್ ಮಾಡಬಹುದು ಅನ್ನೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ನಿಮ್ ಕಡೆ 2 months ಟೈಮ್ ಐತಿ. ಸೊ ಫೋಕಸ್ ಕೊಟ್ಟಕಸ ನಿಮ್ಮ ಒಂದು ಪ್ರಿಪ್ರೇಷನ್ ನ ಇನ್ನೂ ತೀವ್ರ ಮಾಡ್ರಿ. ಚಲೋ ತಮಗೆ ಹಾರ್ಡ್ ವರ್ಕ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಈ ಸಲ ಮೋಸ ಆಗಂಗಿಲ್ಲ ಯಾವ ವಿದ್ಯಾರ್ಥಿಗಳಿಗೂ. ಅಂಡ್ ಯಾರ್ಯಾವ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಎಲ್ಲರಿಗೂ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕೈತಿ ಅಂತ ಹೇಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.